ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. 3 ಅಕ್ಷರ ಗೊತ್ತಿಲ್ಲ ಎಂದು ಹೇಳುವ ಮೊದಲು ಗೌರವದಿಂದ ಮಾತನಾಡುವ 2 ಅಕ್ಷರದ ಸಂಸ್ಕಾರ ಕಲಿಯಿರಿ. ನೀಟ್ ಬಗ್ಗೆ ಮಾತನಾಡುವಾಗ ನೀಟ್ ಬಗ್ಗೆ ಮಾತನಾಡಿ, ಅಲ್ಲದೆ ಒಂದು ಜಾತಿಯನ್ನೋ ಧರ್ಮವನ್ನೋ ಸಮುದಾಯವನ್ನೋ ಅವಮಾನಿಸಿ ಮಾತನಾಡುವುದು ಸರಿಯಲ್ಲ. ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಇದೆ ಅಂತ ಕೇಳಿದ್ರಲ್ಲ, ಮುಸಲ್ಮಾನರು ಈ ದೇಶದ ಪ್ರಜೆಗಳೇ. ನೀಟ್ ಪರೀಕ್ಷೆ ಎಂಬುದು ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯ. ಅದಕ್ಕೆ ಏನಾದರೂ ಕಳಂಕ ಬಂದರೆ ಭಾರತೀಯರೆಲ್ಲರೂ ಮಾತನಾಡುವ ಹಕ್ಕಿದೆ. ಅದರಲ್ಲಿ ಜಾತಿ ಧರ್ಮ ಎಂದು ಏನೂ ಇಲ್ಲ. ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಅಲ್ಲ ಹಿಂದುವೇ ಆಗಿರಬಹುದು. ಈ ದೇಶದ ಪ್ರಜೆಗಳು ನಾವೆಲ್ಲರೂ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲರೂ ಈ ದೇಶದ ಪ್ರಜೆಗಳೇ. ಎಲ್ಲ ಪ್ರಜೆಗಳಿಗೂ ಈ ದೇಶದಲ್ಲಿ ಅವರದ್ದೇ ಆದಂತಹ ಹಕ್ಕುಗಳಿದೆ. ಭಾರತದ ಸಂವಿಧಾನ ನಮಗೂ ಸಮಾನ ಹಕ್ಕುಗಳನ್ನು ನೀಡಿದೆ. ಈ ಭಾರತದಲ್ಲಿ ಶಿಕ್ಷಣ, ನ್ಯಾಯ, ಸಂವಿಧಾನದ ಬಗ್ಗೆ ಮಾತನಾಡುವ ಹಕ್ಕು ಮುಲ್ಲಾಗಳಾದ ನಮಗೂ ಇದೆ. ಧರ್ಮವನ್ನು ಎಳೆದು ತರಲು ಸುಲಭ, ವಿಷಯದ ಬಗ್ಗೆ ಮಾತನಾಡಲು ಕಷ್ಟ. ಜಾತಿ ಧರ್ಮವನ್ನು ಎಳೆದು ತರದೆ ವಿಷಯದ ಬಗ್ಗೆ ಚರ್ಚಿಸಿ. ಆದರೆ ಒಂದು ಸಮುದಾಯವನ್ನು ಅವಮಾನಿಸುವುದು ಪ್ರಜಾಪ್ರಭುತ್ವದ ಭಾಷೆಯಲ್ಲ. ವಿಚಾರವನ್ನು ವಿಚಾರದಿಂದ ಎದುರಿಸಿ, ಧರ್ಮವನ್ನು ಎಳೆದು ತರಬೇಡಿ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರೇ.